ಧರ್ಮಸ್ಥಳ ಸಂಘದಲ್ಲಿ ಕಿರುಕುಳಕ್ಕೆ ಮಹಿಳೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಕಿರುಕುಳಕ್ಕೆ ಮಹಿಳೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೃತ ಮಹಿಳೆಯ ಕುಟುಂಬಸ್ಥರು ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿರುವ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಿನ್ನೆ ನೇಣು ಬಿಗಿದುಕೊಂಡು 43 ವರ್ಷದ ಮಹಾಲಕ್ಷ್ಮಿ ಸುಸೈಡ್ ಅನ್ನ ಮಾಡಿಕೊಂಡಿದ್ದಾಳೆ. ಧರ್ಮಸ್ಥಳ ಸಂಘದಿಂದ ಈ ಮಹಿಳೆ ಸಾಲವನ್ನ ತೆಗೆದುಕೊಂಡಿದ್ಲು. ಸಾಲ ಕೊಟ್ಟವರಿಂದ ಮಹಿಳೆ ನಿರಂತರವಾಗಿ ಕಿರುಕುಳವನ್ನ ಮಾಡ್ತಾ ಇದ್ರು. ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಈಗಾಗಲೇ ದಾಖಲಾಗಿರುವಂತದ್ದು. ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಆಗ್ರಹವನ್ನ ನಡೆಸಿದ್ದಾರೆ. ಮಹಾಲಕ್ಷ್ಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಮಹಾಲಕ್ಷ್ಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಇವತ್ತು ಮಳವಳ್ಳಿ ತಾಲೂಕಿನ ಕಿರ್ಗಾವಳ ಹೋಬಳಿನಲ್ಲಿ ಮಲಿಯೂರು ಅನ್ನೋ ಗ್ರಾಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗಳು ಧರ್ಮಸ್ಥಳದ ಸಂಘದವರ ಅಧಿಕಾರಿಗಳ ಕಿರುಕುಳದಿಂದ ಮನನೊಂದು ಇವತ್ತು ಬಹಿರಂಗವಾಗಿ ಅವರೇನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಕಿರುಕುಳ ಕೊಟ್ರು. ನೀನು ಸತ್ತೋದ್ರೆ ನಿನ್ನ ದುಡ್ಡನ್ನ, ನಿನ್ನ ಸಾಲದ ದುಡ್ಡನ್ನ ನಾನು ಇನ್ಸೂರೆನ್ಸ್ ದುಡ್ಡಿನಲ್ಲಿ ನಾನು ವಜಾ ಮಾಡ್ಕೊಳ್ತೀನಿ ಅಂತ ಏನ್ ಹೇಳಿದ್ರು. ಈ ಒಂದು ವಿಚಾರವನ್ನ ಆಕೆ ಮನಸ್ಸಿಗೆ ತೆಗೆದುಕೊಂಡು ಇವತ್ತು ಅಕ್ಕಪಕ್ಕದವ್ರ ಮುಂದೆ ನನ್ನ ಮಾನ ಮರದಿ ಹೋಯ್ತಲ್ಲ ಅಂತ ಹೇಳಿ ಇವತ್ತು ಮನೆ ಒಳಗೆ ಹೋಗಿ ಚಿಲ್ಕಾಕೊಂಡು ಇವತ್ತು ಸೂಸೈಡ್ ಆತ್ಮಹತ್ಯೆಯನ್ನ ಮಾಡ್ಕೊಂಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರವಿ, ಧರ್ಮಸ್ಥಳ ಸಂಘದ ಕಚೇರಿ ಮುಂದೆ ಈ ವ್ಯಕ್ತಿಗಳು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಮಹಾಲಕ್ಷ್ಮಿ ಸುಸೈಡ್ ಅನ್ನ ಮಾಡ್ಕೊಂಡಿದ್ರು. ಸಾಲವನ್ನ ತೆಗೆದುಕೊಂಡವರಿಂದ ಸಾಲ ತೆಗೆದುಕೊಂಡಿದ್ಲು. ಸಾಲವನ್ನ ತೆಗೆದುಕೊಂಡಿದ್ದಕ್ಕೆ ಈ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಯಾಕಾಗಿ ಆತ್ಮಹತ್ಯೆ ಮತ್ತೆ ಏನೆಲ್ಲ ಆಯ್ತು ರವಿ? ಅಂಕಿತ, ಏನು ಮಳವಳ್ಳಿ ತಾಲೂಕಿನ ಮಲಿಯೂರು ಗ್ರಾಮದ ಮಹಾಲಕ್ಷ್ಮಿ ಅಂತಕ್ಕಂಥ ಮಹಿಳೆ ಧರ್ಮಸ್ಥಳ ಸಂಘದಲ್ಲಿ ಸುಮಾರು 2 ಲಕ್ಷ ಸಾಲವನ್ನ ಪಡ್ಕೊಂಡಿರ್ತಾರೆ. ಅವರು ಪ್ರತಿ ಬುಧವಾರ 1,700 ರೂಪಾಯಿನ ಸಂಘಕ್ಕೆ ಕಟ್ಟಬೇಕಾಗಿರ್ತದೆ. ಆದ್ರೆ ಹಲವು ದಿನಗಳಿಂದ ಕಂತನ್ನ ಕಟ್ಟಿರ್ಲಿಕ್ಕಿಲ್ಲ. ಈ ಸಂಬಂಧ ಹಲವಾರು ಬಾರಿ ಸಂಘದ ಪ್ರತಿನಿಧಿಗಳು ಬಂದು ಮನೆ ಹತ್ರ ಆಕೆಗೆ ಕಿರುಕುಳ ಕೊಡ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಆರೋಪ ಮಾಡೋ ಪ್ರಕಾರ ನೀವೇನಾದ್ರೂ ಸತ್ತೋಗ್ಬಿಟ್ರೆ ನಾವು ಅಲ್ಲಿ ಸಾಲ ವಸೂಲಿ ಮಾಡ್ಕೋತೀವಿ ಅಂತ ಹೇಳಿ ಎದುರಿಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ ನಾನ್ ಸತ್ತೋದ್ರೆ ಸಾಲನಾರು ತೀರ್ಬೋದು ಅನ್ನೋ ಕಾರಣಕ್ಕೆ ಆಕೆ ನೇಣು ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಿರ್ಗಾವಲು ಪೊಲೀಸ್ ಸ್ಟೇಷನ್ ನಲ್ಲಿ ಆ ಸಂಘದ ಪ್ರತಿನಿಧಿ ಯಾರಿದ್ದಾರೆ ಅವ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಜೊತೆಗೆ ಮೃತ ಮಹಿಳೆಗೆ ಈ ರೀತಿ ಕಿರುಕುಳ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣರಾಗಿರ್ತಕ್ಕಂಥವ್ರ ವಿರುದ್ಧ ಇನ್ನೊಂದಷ್ಟು ಕ್ರಮ ತಗೋಬೇಕು, ಜೊತೆಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂಕಿತಾ. ಓಕೆ ರವಿ ಲಾಲಿಪಾಳ್ಯ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.